ಸೊ ಪ್ರತಿ ಮಂಗಳವಾರ ನಾನು ನಿಮ್ಮ ಜೊತೆಗೆ ಸೇರ್ತಾ ಇದ್ದೆ. ಪ್ರತಿ ಮಂಗಳವಾರ ನಾವೆಲ್ಲರೂ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಹಾಗೂ ಜೀವನದ ಸ್ವಲ್ಪ ಕೆಲವೊಂದು ಅಭ್ಯಾಸಗಳನ್ನ ಮಾಡ್ತಾ ಇದ್ವಿ. ಆಮೇಲೆ ಸ್ವಲ್ಪ ಸ್ಪಿರಿಚುವಲ್ ಅಂದ್ರೆ ಆಧ್ಯಾತ್ಮಿಕದ ಕಡೆ. ಆಧ್ಯಾತ್ಮಿಕ ಅಂದ್ರೆ ನಾನು ಹೇಳಿದ್ನಲ್ಲ, ದೇವರಲ್ಲ, ಧರ್ಮನೂ ಅಲ್ಲ, ಜಾತಿನೂ ಅಲ್ಲ. ಆಧ್ಯಾತ್ಮಿಕ ಅಂತಂದ್ರೆ ಪ್ರಕೃತಿ. ಸೊ ಈ ಪ್ರಕೃತಿಯ ಕಡೆಗೆ ನಾವು ಹೋಗ್ತಾ ಇದ್ವಿ. ಸ್ವಲ್ಪ ಒಳ್ಳೆ ವಿಚಾರಗಳನ್ನ ಮಾಡ್ತಾ, ಹಾಗೂ ಏನೇನೆಲ್ಲ ತಪ್ಪು ಮಾಡಬಾರ್ದು, ಏನೇನ್ ಸರಿ ಇರುತ್ತೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ವಿ. ಸೊ ಇವತ್ತು ನಿಮ್ಗೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತಗೊಂಡ್ಬಂದಿದ್ದೀನಿ, ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಕೂಡ ತಗೊಂಡ್ಬಂದಿದ್ದೀನಿ. ಕಾಣಿಸ್ತಿದ್ದೀನಲ್ವಾ? ಇವತ್ತಿನ ಕ್ಲಾಸ್ ಏನು ಅಂತಂದು ಹೇಳಿದ್ರೆ, ಆ ನಾವು ಜೀವನದಲ್ಲಿ ಮಾಡಿರುವಂತಹ ಕೆಲವೊಂದು ತಪ್ಪು, ಹಾಗೂ ನಾವು ಜೀವನದಲ್ಲಿ ಮಾಡ್ತಾ ಇರುವಂತಹ ಕೆಲವೊಂದು ತಪ್ಪು, ಹಾಗೂ ನಮ್ಮ ಜೀವನದಲ್ಲಿ ನಾಳೆ ನಡೀತಿರುವಂತಹ ಕೆಲವೊಂದು ತಪ್ಪು, ಅದರ ಬಗ್ಗೆ ಚರ್ಚೆ. ಈ ಟಾಪಿಕ್ ಏನು ಅಂತ ಹೇಳಿದ್ರೆ ಚಾಪ್ಟರ್ 21ಕ್ಕೆ ಬಂದಿದ್ದೀವಿ. ಪ್ರತಿ ಮಂಗಳವಾರ 7:15 1 ಅವರ್ 30 ಮಿನಿಟ್ಸ್ 40 ಮಿನಿಟ್ಸ್ ಈ ಸೆಷನ್ ಇರುತ್ತೆ. ಪ್ರತಿ ಮಂಗಳವಾರ ಆಗಿರುತ್ತೆ, ಉಚಿತವಾಗಿರುತ್ತೆ. ಸರ್ ಇದು ಹೇಗೆ ಗೊತ್ತಾಗುತ್ತೆ ನಮಗೆ ಅಂದ್ರೆ, ಜೂಮ್ ಲಿಂಕ್ ನಮಗೆ ಬೇಕು ಸರ್ ಅಂದ್ರೆ, ಸೊ ನನ್ನ ನಂಬರ್ ಹೇಳಿದ್ದೀನಲ್ಲ, ಆ ನಂಬರಿಗೆ ನೀವು ವಾಟ್ಸಪ್ ಮಾಡಿ. ನನ್ನ ವಾಟ್ಸಪ್ ಅಲ್ಲಿ ಟಚ್ ಅಲ್ಲಿ ಇದ್ರೆ ನಿಮಗೆ ನಾನೇ ಈ ಲಿಂಕ್ ಅನ್ನ ಅಪ್ಡೇಟ್ ಮಾಡ್ತೇನೆ ಸ್ನೇಹಿತರೆ. ಸೊ ಜೀವನದಲ್ಲಿ ಮಾಡಿರುವಂತಹ ತಪ್ಪು, ಬಿಸ್ನೆಸ್ಸಿನಲ್ಲಿ ಮಾಡಿರುವಂತಹ ತಪ್ಪು, ಇದ್ರ ಬಗ್ಗೆ ಇವತ್ತು ಮಾತಾಡ್ತೀನಿ. ನೋಡಿ, ಜೀವನದಲ್ಲಿ ಮಾಡಿರುವಂತಹ ತಪ್ಪು, ಜೀವನದಲ್ಲಿ ಮಾಡ್ತಾ ಇರುವಂತಹ ತಪ್ಪು, ಜೀವನದಲ್ಲಿ ಮುಂದೆ ಮಾಡುವಂತಹ ತಪ್ಪು, ಬಿಸ್ನೆಸ್ಸಿನಲ್ಲಿ ಮಾಡಿರುವಂತಹ ತಪ್ಪು, ಬಿಸ್ನೆಸ್ಸಿನಲ್ಲಿ ಮಾಡ್ತಾ ಇರುವಂತಹ ತಪ್ಪು, ಹಾಗೂ ಬಿಸ್ನೆಸ್ಸಿನಲ್ಲಿ ಮುಂದೆ ಮಾಡ್ತಾ ಇರುವಂತಹ ತಪ್ಪು, ಅದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣಂತೆ. ಓಕೆ, ಸೊ ಏನಿದು ಬಿಸ್ನೆಸ್ ಅಂದ್ರೆ ಏನು, ಏನೇನ್ ತಪ್ಪುಗಳು ನಾವು ಮಾಡಿದೀವಿ. ಓಕೆ, ಅದಕ್ಕೂ ಮುಂಚೆ ಒಂದು ಚಿಕ್ಕದಾಗಿ ಕೆಲವೊಂದು ಮನವರಿಕೆ ಮಾತುಗಳನ್ನು ನಾನು ಮಾಡ್ತೀನಿ. ಓಕೆ, ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಜೀವನದಲ್ಲಿ ಎಲ್ಲರನ್ನ ಪ್ರೀತಿ ಮಾಡೋದಕ್ಕೆ ಹೋಗ್ತಾರೆ. ನೋಡಿ, ನನ್ನ ಮಾತಿನ ದಯವಿಟ್ಟು ಪಾಸಿಟಿವ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಆಡು ಭಾಷೆಯಲ್ಲಿ ಮಾತಾಡ್ತೀನಿ, ನನಗೆ ಸುದ್ದಿ ಬಳಸಿ ಮಾತಾಡೋದಕ್ಕೆ ಬರೋಲ್ಲ. ಹಾಗೂ ನಾನು ತುಂಬಾ ಲೋಕಲ್ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ, ನಮ್ಮ ಲೋಕಲ್ ಭಾಷೆಯಲ್ಲಿ, ಸ್ವಲ್ಪ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನಾನು ಮಾತಾಡ್ತೀನಿ. ದಯವಿಟ್ಟು ಯಾರು ಬೇಜಾರಾಗಬೇಡಿ. ಯಾಕೆ ಅಂದ್ರೆ, ನಾನು ಇಂಗ್ಲಿಷ್ ಅಲ್ಲಿ ನಾನು ಹೇಳಿದಲ್ಲ, ಸ್ಟೈಲಿಶ್ ಆಗಿ ಮಾತಾಡಕ್ಕೆ ನನಗೆ ಬರಲ್ಲ. ನನಗೆ ಬಂದ್ರೇನು ನನಗೆ ಮಾತಾಡಕ್ಕೆ ಇಷ್ಟ ಇಲ್ಲ. ನನಗೆ ನಿಮಗೆ ಕನೆಕ್ಟ್ ಆಗ್ಬೇಕು ನಾನು. ಸೊ ನಾನು ನಿಮ್ಮ ಎದುರುಗಡೆ ಕುತ್ಕೊಂಡು ಮಾತಾಡ್ತಿದ್ದೀನೇನೋ ಅಂತ ಅನಿಸ್ಬೇಕು. ನಾನು ನಿಮ್ಮ ಮನಸ್ಸು, ನಿಮ್ಮ ಆತ್ಮವಿಶ್ವಾಸ, ಓಕೆ, ನಿಮ್ಮ ಪ್ರೇರಣೆ, ನಿಮ್ಮ ಪ್ರತಿಬಿಂಬ ಅಂತ ತಿಳ್ಕೊಳ್ಳಿ. ಸೊ ಶರತ್ ಅಂದ್ರೆ ಯಾರು ಅಂದ್ರೆ, ಶರತ್ ನಿಮ್ಮ ಆತ್ಮವಿಶ್ವಾಸ, ಶರತ್ ನಿಮ್ಮ ಪ್ರತಿಬಿಂಬ, ಶರತ್ ನಿಮ್ಮ ಮನಸ್ಸಿನ ಮಾತನ್ನ ಎದುರುಗಡೆ ತಗೊಂಡ್ಬರೋನು, ಶರತ್ ನಿಮ್ಮ ಯಶಸ್ಸಿನ ಒಬ್ಬ ಸಹಪಾಠಿ, ನಿಮ್ಮನ್ನ ಯಶಸ್ಸಿನ ಕಡೆಗೆ ತಗೊಂಡು ಹೋಗುವಂತ ಒಬ್ಬ ವ್ಯಕ್ತಿ ಅಂತ ಅನ್ಕೊಳ್ಳಿ ಸ್ನೇಹಿತರೆ. ಓಕೆ, ಹಾಗೂ ನಾನು ಇವತ್ತೇನು ಉದಾಹರಣೆಗಳು ಹೇಳ್ತೀನಿ, ಕಥೆಗಳು ಹೇಳ್ತೀನಿ, ಅದರಲ್ಲಿ ದಯವಿಟ್ಟು ತಪ್ಪು ಕಂಡುಹಿಡಿಯಕ್ಕೆ ಹೋಗ್ಬೇಡಿ. ದಯವಿಟ್ಟು ಪಾಸಿಟಿವ್ ಆಗಿ ತಿಳ್ಕೊಳ್ಳಿ. ಯಾಕಂದ್ರೆ ಈ ಒಂದು ಪದಕ್ಕೆ 2 ಅರ್ಥ ಬಂದೇ ಬರುತ್ತೆ, ಹೌದಲ್ಲ? ಈ ಕಡ್ಲಿಂದ ನೋಡೋನಿಗೆ 6, ಈ ಕಡ್ಲಿಂದ ನೋಡೋನಿಗೆ 9. ಓಕೆ, ಸೊ ನೀವು ಈ ಕಡೆ 9 ನಿಮಗೆ ಕಾಣಿಸ್ತಿದೆ ಅಂದ್ರೆ ನಾನು 6 ಆಗಿ ಮಾತಾಡ್ತಾ ಇರ್ತೀನಿ. ಹಾಗಾಗಿ ನೀವೇನ್ ಮಾಡ್ಬೇಕಂದ್ರೆ, ಈ ಕಡ್ಲಿಂದ ಈ ಕಡೆ ಬಂದು ನನ್ನ ಆಂಗಲ್ ಅಲ್ಲಿ ನೋಡಿ. ನೀವು ಇಲ್ಲೇ ನಿಂತ್ಕೊಂಡ್ಬಿಟ್ಟು ನಿಮ್ಮ ಆಂಗಲ್ ಅಲ್ಲಿ ನೋಡಿ, ಶರತ್ ಸರ್ ಹಾಗೆ ಹೇಳಿದ್ರು, ಹೀಗೆ ಹೇಳಿದ್ರು ಅಂದ್ರೆ ಈ ಮೀಟಿಂಗ್ ನಿಮಗಲ್ಲ. ನೀವು ದಯವಿಟ್ಟು ಬಿಟ್ಟು ಹೋಗ್ಬೋದು, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ. ನೀವಿಲ್ಲ ಸರ್ ನಾನು ಪಾಸಿಟಿವ್ ಆಗಿ ತಗೊಂತೀನಿ, ನಾನು ನಿಮ್ಮ ಹತ್ರ ಕಲಿಬೇಕು ಅಂತ ಬಂದಿದ್ದೀನಿ, ಕಲಿತೀನಿ, ನನಗೆ ದಯವಿಟ್ಟು ಬುದ್ಧಿವಾದ ಹೇಳ್ಕೊಡಿ, ದಯವಿಟ್ಟು ನನಗೆ ಐಡಿಯಾ ಕೊಡಿ, ನಾನು ಜೀವನದಲ್ಲಿ ಸೋತಿದ್ದೇನೆ, ನಾನು ಬಿಸ್ನೆಸ್ಸಿನಲ್ಲಿ ಸೋಲುತ್ತಿದ್ದೇನೆ, ನನಗೆ ತುಂಬಷ್ಟು ಡೌಟ್ಸ್ಗಳು ಇದಾವೆ ಜೀವನದಲ್ಲಿ ಅಂತ ಹೇಳಿದ್ರೆ, ಸ್ವಲ್ಪ ನಿಮ್ಮ ಮನಸ್ಸನ್ನ ಸೈಡಿಗೆ ಇಟ್ಬಿಟ್ಟು, ನಿಮ್ಮ ವಿಚಾರಗಳನ್ನ ಸೈಡಿಗೆ ಇಟ್ಬಿಟ್ಟು ನನ್ನ ಕಡೆ ಗಮನ ಕೊಡಿ ಸ್ನೇಹಿತರೆ. ಸರ್ ಇದನ್ನ ಕೇವಲ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರಷ್ಟೇ ಕೇಳ್ಬೇಕಾ? ಇಲ್ಲ, ದಯವಿಟ್ಟು ಗಂಡ ಹೆಂಡತಿ ಕುತ್ಕೊಳ್ಳಿ.
ದಯವಿಟ್ಟು ಮಕ್ಕಳ ಸಮೇತ ಕೂತ್ಕೊಳ್ಳಿ. ನೀವು ಯಾವುದೇ ಫೀಲ್ಡ್ ಅಲ್ಲಿ ಇರಲಿ, ಓಕೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಒಂದು ಸಬ್ಜೆಕ್ಟ್. ನೆಟ್ವರ್ಕ್ ಮಾರ್ಕೆಟಿಂಗೇ ನಾನು ಮಾತಾಡಲ್ಲ, ಜೀವನಕ್ಕೆ ಸಂಬಂಧಪಟ್ಟಿದ್ದು. ಇದರಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದಾರೆ, ಫಿಲಿಂ ಆಕ್ಟರ್ಸ್ ಕೂಡ ಇದ್ದಾರೆ, ಸೀರಿಯಲ್ ಆಕ್ಟರ್ಸ್ ಇದ್ದಾರೆ, ಕ್ರಿಕೆಟ್ ಆಡೋರು ಇದ್ದಾರೆ, MLM ಬಿಸ್ನೆಸ್ ಮಾಡೋರು ಇದ್ದಾರೆ, LIC ಏಜೆಂಟ್ಸ್ಗಳು ಇದ್ದಾರೆ, ಟೀಚರ್ಸ್ಗಳು ಇದ್ದಾರೆ, ಡಾಕ್ಟರ್ಸ್ ಕೂಡ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಈವನ್ ದುಬೈಲಿಂದ ಇದ್ದಾರೆ, ಸಿಂಗಾಪುರ್ಲಿಂದ, ಫಾರಿನ್ಲಿಂದ, ಎಲ್ಲ ಕಡೆಯಿಂದನೂ ಈ ಕ್ಲಾಸಿಗೆ ಅಟೆಂಡ್ ಆಗ್ತಾ ಇದ್ದಾರೆ. ಸೊ ಇದು ಜನರಲ್ ಎಲ್ಲರಿಗೂ ಯೂಸ್ ಆಗುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಒಂದು ಸಬ್ಜೆಕ್ಟ್ ಕೂಡ ನಾನು ಹೇಳ್ಕೊಡ್ತಾ ಇದ್ದೀನಿ, ಅದನ್ನ ಹೋಲಿಕೆ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಬಿಸ್ನೆಸ್ ಅಂದ್ರೆ ಎಲ್ಲವೂ ಸೇಮ್ ಇರುತ್ತೆ, ಕೆಲವೊಂದು ಅಪ್ಡೇಟ್ಸ್ಗಳು ನೀವು ತಿಳ್ಕೊಬೇಕಾಗಿರುತ್ತೆ. ಅದನ್ನ ನಾನು ಇವತ್ತು ಕೇಳಕ್ ಬಂದಿದ್ದೀನಿ. ಫೈನ್, ನಾನೀಗ ವಿಷಯಕ್ಕೆ ಬರ್ತೀನಿ. ಈ ಬಿಸ್ನೆಸ್ ನಲ್ಲಿ ಏನ್ ಮಾಡ್ತಾರೆ, ಈ ಯಾವಾಗ ಮಧ್ಯಮ ವರ್ಗದವರು ಬಿಸ್ನೆಸ್ ಶುರು ಮಾಡ್ತಾರಲ್ಲ ಸ್ನೇಹಿತರೆ, ಸೊ ಅವರು ಬಿಸ್ನೆಸ್ ಶುರು ಮಾಡಿದ್ಮೇಲೆ ಏನ್ ಮಾಡ್ತಾರೆ ಗೊತ್ತಾ? ಕಲಿಯೋದಿಷ್ಟು, ಬೊಗಳೋದು ಇಷ್ಟು. ಕಲಿಯೋದಿಷ್ಟು, ಬೊಗಳೋದಿಷ್ಟು. ಇದಕ್ಕೂ ಮ್ಯಾಚೇ ಆಗಲ್ಲ. ಏನ್ ಸರ್ ಹಿಂಗ್ ಹೇಳ್ತೀರಾ ಬೊಗಳೋದು ಅಂತ? ಖಂಡಿತ. ಯಾಕಂದ್ರೆ ಇಷ್ಟು ಜ್ಞಾನ ಇರೋನು ಇಷ್ಟು ಮಾತಾಡ್ತಾನೆ ಅಂದ್ರೆ ಅದಕ್ಕೆ ಬೊಗಳೋದು ಅಂತಾನೆ, ಮಾತು ಅಂತ ಹೇಳಲ್ಲ, ಬೊಗಳೋದು ಅಂತಾರೆ. ವಟ 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 ಮಾತಾಡೋದು ಅಂತಾರೆ. ಇಷ್ಟು ಜ್ಞಾನ ಇರೋನು ಇಷ್ಟು ಮಾತಾಡಿದ್ರೆ ಅದಕ್ಕೆ ಬೋಧನೆ ಅಂತಾರೆ, ಬುದ್ಧಿವಾದ ಅಂತಾರೆ. ಈ ವ್ಯತ್ಯಾಸನ ಮೊದಲು ಅರ್ಥ ಮಾಡ್ಕೊಳ್ಳಿ. ಸೊ ಬಹಳ ಜನಕ್ಕೆ ಬೊಗಳೋದು ಗೊತ್ತಿದೆ ಬಿಸ್ನೆಸ್ಸಿನಲ್ಲಿ, ಬಟ್ ಬಹಳ ಜನಕ್ಕೆ ಬಿಸ್ನೆಸ್ಸಿನಲ್ಲಿ ಜ್ಞಾನ ಹಂಚೋದು ಗೊತ್ತಿಲ್ಲ. ನಾಳೆ ಏನಾಗುತ್ತೆ ಅನ್ನೋ ಪರಿಜ್ಞಾನ ಇಲ್ಲದೆ ಮಾತಾಡ್ತಾರೆ. ನಾಳೆಯ ಪರಿಜ್ಞಾನನೇ ಇರಲ್ಲ. ಇವತ್ತು ಬಿಸ್ನೆಸ್ ಆಗ್ತದಪ್ಪ, ಸಾಕ್ಬಿಡು, ನಾಳೆ ನೋಡೋಣ, ದೇವ್ರಿಟ್ಟಂಗ್ ಆಗ್ತೀವಿ ಅನ್ಕೊಂತ ಈಗ ದೇವ್ರು ನಿಮಗೆ ಹಿಂಗಿಟ್ಟಿದ್ದಾನೆ. ಹೆಂಗಿಟ್ಟಿದ್ದಾನೆ? 10 ರೂಪಾಯಿ ಚಪ್ಪಲಿ ತಗೊಳಕ್ಕೂ ಯೋಚನೆ, ಒಂದು ಕಾರ್ ತಗೊಳಕ್ಕೂ ಯೋಚನೆ, ಮನೆ ಕಟ್ಟಕ್ಕೂ ಯೋಚನೆ, ಹೋಗ್ಲಿ ಬಿಡಿ ಮನೆಯಲ್ಲಿ ತಿನ್ನಕ್ಕೂ ಯೋಚನೆ. ಅಂದ್ರೆ ಬಡವನಾಗಿ ಇಟ್ಟಿದ್ದಾನೆ, ನಮಗೆ ಹಣ ಇಲ್ಲದೆ ಇಟ್ಟಿದ್ದಾನೆ, ದೇವ್ರಿಟ್ಟಂಗ್ ಆಗ್ಲಿ ಅಂತ. ನಾನು ಹೇಳೋದೇನಂದ್ರೆ, ನಾವಿಟ್ಟಂಗೆ ದೇವ್ರು ಮಾಡ್ಲಿ, ನಾವಿದ್ದಂಗೆ ದೇವ್ರು ಮಾಡ್ಲಿ ಅಂತ ನನ್ನ ಹಠ. ಸಿಗ ದೇವ್ರಿಟ್ಟಂಗೆ ನಾವಿರ್ಬೇಕು ಅಂತಂದು ಹೇಳಿದ್ರೆ ನಾವೇನು ಮಾಡೋ ಅವಶ್ಯಕತೆ ಇಲ್ಲ. ದೇವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಇಡ್ತಾನೆ, ಹೌದಲ್ವಾ? ಈ ನೋಡಿ, ಚಿಕ್ಕ ಮಕ್ಕಳಿಗೆ ತಾಯಿ ಬಟ್ಟೆ ಹಾಕ್ತಾಳೆ. ಸೊ ತಾಯಿಯ ಆಸೆಯಂತೆ ಮಗು ಬಟ್ಟೆ ಹಾಕತ್ತೆ. ಹರ್ದಿದ್ ಬಟ್ಟೆ ಹಾಕಿದ್ರೆ ಹರ್ದಿದ್ ಹಾಕತ್ತೆ, ಕೆಂಪು ಬಟ್ಟೆ ಹಾಕಿದ್ರೆ ಕೆಂಪು ಬಟ್ಟೆ ಹಾಕತ್ತೆ, ಕರಿ ಬಟ್ಟೆ ಹಾಕಿದ್ರೆ ತಾಯಿ ಮಗು ಕರಿ ಬಟ್ಟೆನೆ ಹಾಕೊಳತ್ತೆ. ಯಾಕಂದ್ರೆ ತಾಯಿನೇ ಇದಕ್ಕೆ ಅಧಿಪತಿ. ಮಗುಗೆ ಬುದ್ಧಿ ಇರೋದಿಲ್ಲ, ಮಗುಗೆ ಅರ್ಥ ಆಗೋದಿಲ್ಲ. ಹಾಗೆ ಮಗು ಬೆಳೀತಾ 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 ಬಂದಾಗೆ ತಾಯಿ ಕರಿ ಬಟ್ಟೆ ಹಾಕ್ತೀನಿ ಅಂದ್ರೆ ಮಗು ಕೆಂಪು ಬಟ್ಟೆನೆ ಹಾಕುವಂತ ಹಠ ಮಾಡುತ್ತೆ. ತಾಯಿ ಚಡ್ಡಿ ಹಾಕ್ತೀನಿ ಅಂತ ಹೇಳಿದ್ರೆ ಮಗು ಪ್ಯಾಂಟ್ ಹಾಕುವಂತ ಹಠ ಮಾಡುತ್ತೆ. ಯಾಕೆ? ಮಗುಗೆ ಬುದ್ಧಿ ಬಂದಿರುತ್ತೆ. ಮಗು ತನ್ನ ಚಾಯ್ಸ್ ಅನ್ನ ತಾಯಿ ಎದುರುಗಡೆ ಹೇಳುತ್ತೆ, ಅಮ್ಮ ನನಗಿದು ಬೇಕು ಅಂತ. ಆಗ ತಾಯಿ ಏನ್ ಮಾಡ್ತಾಳೆ? ಕೆಂಪು ಬಟ್ಟೆಯನ್ನ ಹುಡುಕಿ, ಮಗು ಕೆಂಪು ಬಟ್ಟೆನೆ ಕೇಳ್ತಾ ಇದೆ ಅಂತ ಕೆಂಪು ಬಟ್ಟೆನೆ ಹಾಕಿ ಆ ಮಗುಗೆ ಬಾಯಿ ಮುಚ್ಚಿಸಿ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಾಳೆ. ಹಾಗೆ ಮನುಷ್ಯ ಸಮಯ ಕಳೆದ ಹಾಗೆ, ವಯಸ್ಸು ಕಳೆದ ಹಾಗೆ ಬುದ್ಧಿ ಬರಬೇಕು. ಬುದ್ಧಿ ಅಂದ್ರೆ ತಿನ್ನೋದ್ರಲ್ಲಿ, ಎಣ್ಣೆ ಹೊಡೆಯೋದ್ರಲ್ಲಿ, ಮಲಗೋದ್ರಲ್ಲಿ, ಲವ್ ಮಾಡೋದ್ರಲ್ಲಿ ಅದು ಅಲ್ಲ. ಬುದ್ಧಿ ಅಂತಂದ್ ಹೇಳಿದ್ರೆ ನಾನು ಏನನ್ನ ತಗೋಬೇಕು ನನ್ನ ಜೀವನದಲ್ಲಿ, ಏನನ್ನ ತಗೋಬಾರ್ದು, ನಾನು ಏನನ್ನ ತಪ್ಪು ಮಾಡಿದೆ ನನ್ನ ಜೀವನದಲ್ಲಿ, ನಾನು ಏನ್ ತಪ್ಪು ಮಾಡಬಾರದು, ನನ್ನ ಜೀವನ ಯಾವ ರೀತಿ ಇರಬೇಕು, ನನ್ನ ಜೀವನವನ್ನ ನಾನು ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋದನ್ನ ಆಕ್ಚುಲಿ ಕುತ್ಕೊಂಡು ಪ್ಲಾನ್ ಮಾಡ್ಕೋಬೇಕು. ಇವತ್ತು ನಮ್ಮ ಸಂಸಾರದಲ್ಲಿ, ಓಕೆ, ನಮ್ಮ ಸಂಸಾರದಲ್ಲಿ ಗಂಡ ಹೆಂಡತಿ ಏನು ಚರ್ಚೆ ಮಾಡ್ತಾರೆ ಗೊತ್ತಾ? ನೆಕ್ಸ್ಟ್ ಬಿಗ್ ಬಾಸ್ ಲಿಂದ ಯಾರು ಹೊರಗಡೆ ಹೋಗ್ತಾರೆ, ನಾನು ಆ ಸೀರಿಯಲ್ ನೋಡಿಲ್ಲ, ಆ ಸೀರಿಯಲ್ ಕತೆ ಏನಾಯ್ತು, ನೆಕ್ಸ್ಟ್ ಮೂವಿ ರಿಲೀಸ್ ಯಾವ್ದಿದೆ, ನನ್ನ ಗೆಳತಿ ನನ್ನ ಗೆಳೆಯ ಫಾರಿನ್ ಟ್ರಿಪ್ ಹೋಗಿದ್ದಾನೆ ಮಕ್ಕಳ ಜೊತೆಗೆ, ಫ್ಯಾಮಿಲಿ ಜೊತೆಗೆ, ನೀನ್ ಯಾವಾಗ ಕರ್ಕೊಂಡು ಹೋಗ್ತೀಯಾ, ನಿನ್ ತಾಯಿ ಈ ರೀತಿ ಅನ್ಲು, ನಿಮ್ಮಮ್ಮ ಈ ರೀತಿ ಅನ್ಲು, ನಿನ್ ತಂಗಿ ಅವತ್ತು ಸೀರೆ ಕೊಡ್ಲಿಲ್ಲ, ನಿಮ್ಮಪ್ಪ ಅವತ್ತು ನನಗೆ ಹಿಂಗ್ ಮಾತಾಡಿದ್ರು,
ಇದ್ರ ಚರ್ಚೆ ಮಾಡ್ತಾರೆ ಗಂಡ ಹೆಂಡತಿ ಫ್ಯಾಮಿಲಿಯಲ್ಲಿ. ಅದೇ ಗಂಡ ಹೆಂಡತಿ ಏನಾದ್ರು ನನ್ನ ಮನೆ ಹಿಂಗಿರ್ಲಿ, ನಮ್ಮ ಸಂಸಾರ ಹೆಂಗಿರ್ಲಿ, ನಾ ಇಬ್ರು ಸೇರ್ಬಿಟ್ಟು ಎಷ್ಟು ಹಣ ಗಳಿಸೋಣ, ನಮ್ಮ ಫ್ಯೂಚರ್ ಪ್ಲಾನಿಂಗ್ ಏನ್ ಮಾಡ್ಕೊಳೋಣ, ನಮಗೆ ಏನು ಬೇಕು ಏನು ಬೇಡ ಅದ್ರ ಬಗ್ಗೆ ವ್ಯತ್ಯಾಸಗಳನ್ನ ತಿಳ್ಕೊಳ್ಳೋಣ, ಈ ಚರ್ಚೆಗಳು ನಡೆಯಲ್ಲ. ಅಂದ್ರೆ ನಾನು ಮಾತಾಡ್ತಿರೋದು 95% ಮನೆಯಲ್ಲಿ ಇದು ನಡೆಯಲ್ಲ. ಎಲ್ಲೋ ಒಂದ್ ಕಡೆ ನಡಿಬೋದೇನೋ, ಯಾರಾದ್ರೂ ಒಬ್ರು ಇರ್ತಾರೆ ನಡೆಸೋರು ಆ ರೀತಿ. ಬಟ್ 99% ಮನೆಯಲ್ಲಿ ನಡೆಯೋದೇನಂದ್ರೆ ನೆಕ್ಸ್ಟ್ ಬಿಗ್ ಬಾಸ್ ಲಿಂದ ಯಾರು ಔಟ್ ಆದ್ರು ಅಂತ. ಇವರಿಗೆ ಬಿಸ್ನೆಸ್ಸು ಬೇಕು, ಹಣನೂ ಬೇಕು, ಬಟ್ ಅದ್ರ ಬಗ್ಗೆ ಚರ್ಚೆ ಬೇಡ, ಅದ್ರ ಬಗ್ಗೆ ಟ್ರೈನಿಂಗ್ ಬೇಡ. ಬಿಟ್ಟಿ ಬಿಸ್ನೆಸ್ ಬೇಕು, ಬಿಟ್ಟಿ ಹಣ ಬೇಕು. ಇವರು ಝೂಮ್ ಮೀಟಿಂಗ್ ಬರ್ತಾರೆ, ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಹಿಂದ್ಗಡೆ ಚಾಟಿಂಗು ವಿಡಿಯೋ ಮಾಡ್ಕೊಂತ ಸುಮ್ಮನೆ ಇದೀನಿ ಅಂತ ತೋರಿಸ್ಕೊಳೋದಕ್ಕೆ ಬರ್ತಾರೆ ಕೆಲವೊಬ್ರು. ಇನ್ನು ಕೆಲವರು ಬಿಡಿ ಪಾಪ ಸೀರಿಯಸ್ ಆಗಿ ಪೇಪರ್ ಪೆನ್ ಕುತ್ಕೊಂಡು ಕಲಿಯೋರು ಇದ್ದಾರೆ. ಇವರಿಗೆ ಜೀವನದಲ್ಲಿ ಎಲ್ಲಾ ಹೊಸ ರೀತಿ ಬದಲಾವಣೆಗಳು ಬೇಕು, ಬಟ್ ತಮ್ಮಲ್ಲಿ ಬದಲಾವಣೆಗಳು ಬೇಡ. ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಬರೇ ಮಾತಾಡ್ತಾರೆ. ಜೀವನದಲ್ಲೂ ಮಾತು 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 ಮಾತು, ಬಿಸ್ನೆಸ್ ಅಲ್ಲೂ ಮಾತು 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 ಮಾತು, ಅಡ್ವೈಡ್ ಮೋಟಿವೇಶನ್ ಬೇರೆಯವ್ರಿಗೆಲ್ಲ ಹೇಳ್ತಾರೆ ಬೋಧನೆ, ತಾವು ಮಾತ್ರ ಮಾಡಲ್ಲ. ಬೇರೆಯವ್ರಿಗೆಲ್ಲ ಬೋಧನೆ ಹೇಳ್ತಾರೆ. ನೀವ್ ಅವ್ರಿಗೆ ಕೆಲವೊಬ್ರು ಇರ್ತಾರೆ, ಅವ್ರಿಗೆ ಹೋಗ್ಬಿಟ್ಟು ಕೇಳಿ ಸರ್ ಬಿಸ್ನೆಸ್ ಹೆಂಗ್ ಮಾಡ್ಬೇಕು ಅಂತ, ಇಷ್ಟು ಚಂದ ಎಕ್ಸ್ಪ್ಲೇನ್ ಮಾಡ್ತಾರೆ ಗೊತ್ತಾ ಅವರು. ಬಿಸ್ನೆಸ್ ಬಿಲ್ ಗೇಟ್ಸ್ ಬಂದ್ರೇನೋ ಆ ರೇಂಜಿಗೆ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ, ಅಷ್ಟು ಚಂದ ಎಕ್ಸ್ಪ್ಲೇನ್ ಮಾಡ್ತಾರೆ ಅವ್ರು ಬಿಸ್ನೆಸ್ ಹಿಂಗೇ ಮಾಡ್ಬೇಕು ಅಂತ. ಬಟ್ ಅವ್ರ ಸಾಧನೆ ಏನು? 0 ಸಾಧನೆ. ಬಟ್ ಮಾತುಗಳು ನೋಡ್ಬಿಟ್ರೆ ನೀವು ಅಪ್ಪ 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 ಯಾರ ರೇಂಜಿಗೆ ಮಾತಾಡ್ತಾರೆ ಅಂದ್ರೆ ಯಾರು ಇಲ್ಲ ಅವ್ರ ಮುಂದೆ. ಸಕ್ಸಸ್ ಆದವರೆಲ್ಲ ಅವ್ರ ಕಾಲಿಗೆ ಧೂಳು, ಆ ರೇಂಜಿಗೆ ಮಾತಾಡ್ತಾರೆ. ಸಾಧನೆ 0. ಅದಕ್ಕೊಂದು ಕತೆ ತಗೊಂಡ್ಬಂದಿದ್ದೀನಿ, ನಾನು ಹೇಳ್ತೀನಿ ಮುಂದೆ, ಕ್ಲೈಮ್ಯಾಕ್ಸ್ ಅಲ್ಲಿ ಇದೆ ಅದು. ಸೊ ಇವತ್ತು ಎಷ್ಟೋ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಆಯ್ಕೆ ಮಾಡ್ಕೊಂತಾರೆ, LIC ಏಜೆಂಟ್ ಆಗ್ಬೇಕು ಅಂತ ಹೋಗ್ತಾರೆ, ಫಿಲಿಂ ಆಕ್ಟರ್ ಆಗ್ಬೇಕು ಅಂತ ಹೋಗ್ತಾರೆ, IAS ಆಫೀಸರ್ ಆಗ್ಬೇಕು ಅಂತ ಹೋಗ್ತಾರೆ. ಯಾಕೆ ಸ್ನೇಹಿತರೆ? 100 ಜನ ಹೋದ್ರೆ 3 ಜನ ನೋಡಿ, 100 ಜನ ಹೋದ್ರೆ 3 ಜನ ಮಾತ್ರ ಉದ್ಧಾರ ಆಗ್ತಾ ಇದ್ದಾರೆ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಹೋಗ್ತಾರೆ 100 ಜನ, 3 ಜನ ಹಣ ಮಾಡ್ತಾರೆ. IAS ಆಫೀಸರ್ ಆಗ್ತೀನಿ ಅಂತ ಹೋಗ್ತಾರೆ 100 ಜನ, 3 ಜನ ಮಾತ್ರ ಆಗಿರ್ತಾರೆ. ಟೀಚರ್ ಆಗ್ತೀನಿ ಅಂತ ಹೋಗಿರ್ತಾರೆ 3 ಜನ ಆಗಿರ್ತಾರೆ. ದೊಡ್ಡ ಇಂಜಿನಿಯರ್ ಆಗ್ಬೇಕು ಅಂತ ಹೋಗಿರ್ತಾರೆ 3 ಜನ ಆಗಿರ್ತಾರೆ. ಕೆಲಸ ಸಿಕ್ಕಿರೋದಲ್ಲ, ಪರಿಣಿತ ಪಡೆದು ದೊಡ್ಡ ಇಂಜಿನಿಯರ್ ಆಗೋದು. ಕೆಲಸ ಬಿಡಿ 100 ಜನಕ್ಕೂ ಸಿಗ್ಬೋದೇನೋ, ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಸಕ್ಸಸ್ ರೇಟ್ ತುಂಬಾ ಕಡಿಮೆ ಇದೆ. ಯಾಕೆ ಅಂದ್ರೆ ಜೀವನದಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ನಲ್ಲೂ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವ್ರ ಜೀವನದಲ್ಲಿ ನೆಮ್ಮದಿ ಇಲ್ಲ, ಬಿಸ್ನೆಸ್ ನಲ್ಲಿ ಹಣ ಇಲ್ಲ. ಅರ್ಥ ಆಯ್ತಲ್ಲ? ಜೀವನದಲ್ಲಿ ನೆಮ್ಮದಿ ಇಲ್ಲ, ಗಂಡ ಹೆಂಡತಿ ನಾಯಿ ಕಚ್ಚಾಡ್ದಂಗೆ ಕಚ್ಚಾಡ್ತಾರೆ. ಮನೆ ಅನ್ನೋದು ಒಂಥರ ಏನದು ಫಿಶ್ ಮಾರ್ಕೆಟ್ ತರ ಆಗ್ಬಿಟ್ಟಿರುತ್ತೆ. ಆ ಮನೆಯಲ್ಲಿ ಯಾರಿಗೆ ಬೈಯಾಕತ್ತಾರೆ, ಏನ್ ಜಗಳ ನಡೀತಿದೆ ಅನ್ನೋದೇ ಗೊತ್ತಿರಲ್ಲ. ಬೇರೆ ಉಸಾಬರಿನೇ ಜಾಸ್ತಿ ಇರುತ್ತೆ ಈ ಮನೆಯಲ್ಲಿ ಚರ್ಚೆ, ಅವ್ರ ಜೀವನದ ಬಗ್ಗೆನೇ ಇರಲ್ಲ. ಅಪ್ಪ ಅಮ್ಮ ಸುಮ್ಮನೆ ಇದ್ರೆ ಗಂಡ ಹೆಂಡತಿ ಚಾಲು ಮಾಡ್ಕೊಂತಾರೆ, ಗಂಡ ಹೆಂಡತಿ ಸುಮ್ಮನೆ ಇದ್ರೆ ಅಪ್ಪ ಅಮ್ಮ ಚಾಲು ಮಾಡ್ಕೊಂತಾರೆ, ಇವರಿಬ್ರು ಬಾಯಿ ಮುಚ್ಕೊಂಡಿದ್ರೆ ಮಕ್ಳು ಚಾಲು ಮಾಡ್ಕೊಂತಿರ್ತಾರೆ. ಸೊ ಈ ಮನೆ ಅನ್ನೋದು ಏನಾಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ ಒಂಥರ ಗಲೀಜ್ ವಾತಾವರಣ ಕ್ರಿಯೇಟ್ ಆಗ್ಬಿಡುತ್ತೆ, ಒಂದು ನೆಗೆಟಿವ್ ವಾತಾವರಣ ಕ್ರಿಯೇಟ್ ಆಗಿರುತ್ತೆ ಆ ಮನೆಯಲ್ಲಿ. ಸೊ ಅಂತ ಮನೆಯಲ್ಲಿ ಲಕ್ಷ್ಮಿ ಇರಲ್ಲ ಸ್ನೇಹಿತರೆ. ಲಕ್ಷ್ಮಿ ಎಲ್ಲಿರ್ತಾಳೆ ಅಂದ್ರೆ, ನಾವು ಲಕ್ಷ್ಮಿ ಪೂಜೆ ಮಾಡ್ತೀವಿ, ದೀಪಾವಳಿ ಮಾಡಿರ್ತೀವಲ್ಲ, ಮನೆಯನ್ನ ಸ್ವಚ್ಛ ಮಾಡಿ ಶಾಂತವಾಗಿ ಗಲಾಟೆ ಮಾಡ್ಲಿಲ್ದಂಗೆ, ಇವತ್ತು ಹಬ್ಬ ಇದೆ ಎಲ್ರು ಕರೆಕ್ಟಾಗಿ ಎದ್ದು ಸ್ನಾನ ಮಾಡಿ, ಇವತ್ತು ಹಬ್ಬ ಇದೆ ಎಲ್ರು ಪೂಜೆ ಕೂತ್ಕೊಳ್ಳಿ, ಇವತ್ತು ಹಬ್ಬ ಇದೆ ಗಲಾಟೆ ಮಾಡಂಗಿಲ್ಲ, ಜಗಳ ಆಡೋಂಗಿಲ್ಲ, ಇವತ್ತು ಹಬ್ಬ ಇದೆ ಬಿಸಿ ಬಿಸಿ ಊಟ ಮಾಡ್ಬೇಕು, ಕ್ಲೀನ್ ಆಗಿರ್ಬೇಕು, ಇವತ್ತು ಹಬ್ಬ ಇದೆ ಅಂತ ಈ ಹಬ್ಬದ ದಿನ ಮಾತ್ರ ನಾವ್ ಇರ್ತೀವಲ್ಲ, ಅದು ಆಕ್ಚುಲಿ ಅಲ್ಲ. ಅದು ಪ್ರತಿ ವರ್ಷ, ಪ್ರತಿ ಸೆಕೆಂಡ್, ಪ್ರತಿದಿನ ಇರಬೇಕು ವಾತಾವರಣ. ಅಂತ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ.
ನೀವು ದೀಪಾವಳಿ ಮಾಡಿದ್ರೆ, ಲಕ್ಷ್ಮಿ ಹಬ್ಬ ಮಾಡಿದ್ರೆ ಲಕ್ಷ್ಮಿ ನೆಲೆಸಲ್ಲ. ಸೊ ಲಕ್ಷ್ಮಿ ನೆಲೆಸೋ ಜಾಗನೇ ನಿಮ್ಮ ಮನೆ, ಲಕ್ಷ್ಮಿ ನೆಲೆಸೋ ಜಾಗನೇ ನಿಮ್ಮ ಮನಸ್ಸು. ಆಮೇಲೆ ಲಕ್ಷ್ಮಿ ನೆಲೆಸೋದು ಇಲ್ಲಿ ಜೇಬಲ್ಲಿ. ನೀವೇನು ಅನ್ಕೊಂಡ್ಬಿಟ್ಟಿದ್ರೆ ಅಂದ್ರೆ ಜೇಬಲ್ಲಿ ಇದು ಇದ್ರೆ ಮನೇಲಿ ನೆಮ್ಮದಿ ತಾನಾಗೆ ಬರುತ್ತೆ. ಹೌದು, ಕರೆಕ್ಟು. ಬಟ್ ಅದಕ್ಕೂ ಮುಂಚೆ ಸ್ವಲ್ಪ ಪ್ರಿಪ್ರೇಷನ್ ಬೇಕಲ್ಲ, ಸ್ವಲ್ಪ ಪ್ರಿಪ್ರೇಷನ್ ಬೇಕಲ್ಲ. ಅಯ್ಯೋ, ಗ್ಯಾಸ್ ಇದ್ರೆ ಹಂಚಿದ್ರೆ ದೋಸೆ ತಾನಾಗೆ ಬರುತ್ತೆ, ಹಂಗಿಲ್ಲ. ಆ ದೋಸೆಗೆ ನಾವು ತಯಾರಿ ಮಾಡ್ಕೊಂಡಿರ್ತೀವಲ್ಲ ಹಿಂದ್ಗಡೆ, ಅದು ಇದ್ರೆ ದೋಸೆ ಬರುತ್ತೆ ಇವತ್ತು. ಅದಾಗಿದ್ಮೇಲೆ ಹಂಚು ಬೇಕು, ಗ್ಯಾಸು ಬೇಕು, ಹೌದಲ್ವಾ? ಬಟ್ ದೋಸೆಗೆ ತಯಾರಿ, ನಾಳೆ ದೋಸೆ ಮಾಡ್ಬೇಕು ಅಂದ್ರೆ ಇವತ್ತಿನ ದಿನ ತಯಾರಿ ಮಾಡ್ಕೊಂಡಿರ್ಬೇಕು, ಹೌದಲ್ವಾ? ಸೊ ಬಹಳ ಜನ ಏನ್ ಅನ್ಕೊಂಡ್ಬಿಟ್ಟಿದಾರೆ ಅಂದ್ರೆ, ನಾನು ಏನೂ ತಪ್ಪು ಮಾಡಿಲ್ಲ, ನಾನು ತುಂಬಾ ಚೆನ್ನಾಗಿದ್ದೀನಿ, ನಾನು ತುಂಬಾ ನಿಯತ್ತು, ಬಿಸ್ನೆಸ್ ನಂತರ ಯಾರು ಮಾಡಕ್ ಚಾನ್ಸಸ್ ಇಲ್ಲ, ನನ್ನಷ್ಟು ನಿಯತ್ ಯಾರಿಗೂ ಇಲ್ಲ, ಈ ತಪ್ಪು ಕಲ್ಪನೆಯಲ್ಲಿ, ತಪ್ಪು ಭಾವನೆಯಲ್ಲಿ ಬದುಕ್ತಾ ಇದ್ದಾರೆ ಬಹಳಷ್ಟು ಜನ. ಸೊ ಅದರಲ್ಲಿ ನಾನು ಕೂಡ ಒಬ್ಬನು. ಓಕೆ, ನನ್ನ 15 ವರ್ಷದ ಜೀವನದಲ್ಲಿ ಈ ತಪ್ಪುಗಳನ್ನು ನಾನು ಮಾಡಿದ್ದೇನೆ. ಈ ತಪ್ಪುಗಳನ್ನು ನಾನು ತಿದ್ದಿಕೊಂಡ ಮೇಲೆ ನಾನು ಇವತ್ತು ಮನುಷ್ಯ ಆಗಿದ್ದೇನೆ. ನನಗಿವತ್ತು ಬಹಳಷ್ಟು ಜನ ದೇವರು ಅಂತಾರೆ, ಗುರು ಅಂತ ಹೇಳ್ತಾರೆ, ಹೀರೋ ಅಂತ ಹೇಳ್ತಾರೆ, ನನ್ನ ಅಣ್ಣ ಇದ್ದ ಹಾಗೆ ಅಂತಾರೆ, ನನ್ನ ತಂದೆ ಇದ್ದ ಹಾಗೆ ಅಂತಾರೆ, ನನ್ನ ದೇವರು ಇದ್ದ ಹಾಗೆ ಅಂತಾರೆ. ಬಟ್ ಇವೆಲ್ಲ ನಾನು ತಪ್ಪುಗಳು ಮಾಡ್ಲಿಲ್ದಂಗೆ ಬಂದಿದ್ದೀನಿ ಅಂತ ಹೇಳಲ್ಲ, ಇವೆಲ್ಲ ತಪ್ಪುಗಳು ನಾನು ಮಾಡಿದ್ದೀನಿ. ಅದನ್ನೇ ಇವತ್ತು ಟ್ರೈನಿಂಗ್ ರೂಪದಲ್ಲಿ ಮಂಗಳವಾರ ಬಂದು ನಿಮ್ಮ ಹತ್ರ ಹಂಚ್ಕೊಂತ ಇದ್ದೀನಿ, 7:30. ಅದು ಉಚಿತವಾಗಿ ಹಂಚ್ಕೊಂತ ಇದ್ದೀನಿ. ನನಗೇನ್ ಲಾಭ ಇದೆ ಹೇಳಿ? ನಿಮಗೆ ಇದನ್ನೆಲ್ಲ ಬಂದು ಭಾಷಣ ಮಾಡಿ ನೀವು ಉದ್ಧಾರ ಆಗ್ರಿ, ನಿಮ್ಮ ಮನೆ ಬೆಳ್ಕೊಳ್ಳಿ, ನಿಮ್ಮ ಮನೆ ಲಕ್ಷ್ಮಿ ತರ್ರಿ ಅನ್ನೋಕೆ ನನಗೇನ್ ಲಾಭ ಇದೆ ಹೇಳಿ? ಇವತ್ತು ಎಲ್ಲವನ್ನೂ ಲಾಭದಲ್ಲಿದ್ದಾನೆ, ಹೌದಲ್ವ? ಯಾರು ಫ್ರೀ ನೋಡ್ತಾ ಇಲ್ಲ, ಯಾರು ಫ್ರೀ ಟ್ರೈನಿಂಗ್ ಕೊಡೋದು, ಫ್ರೀ ಅನ್ನೋ ಪದಾನೇ ಇಲ್ಲ, ಎಲ್ಲರೂ ದುಡ್ಡು ಕೊಡು ಮಾಡೋಣ ಅನ್ನೋ ರೀತಿಯಲ್ಲಿ ಇದ್ದಾರೆ. ಸೊ ಇಷ್ಟೆಲ್ಲ ಆದ್ರೂ ನಿಮಗೆ ಉಚಿತವಾಗಿ ತಿದ್ದುಪಡಿ ಮಾಡುತ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಅನುಭವಿಸಿದ್ ನೀವು ಅನುಭವಿಸ್ಬೇಡಿ ಅಂತ. ನಾನು 15 ವರ್ಷ ತಗೊಂಡಿರೋದು, ನೀವು 15 ತಿಂಗಳು ತಗೊಳ್ಳಿ. ನಿಮ್ಮ 15 ವರ್ಷ ಮತ್ತೆ ಬರ್ಬಾದ್ ಮಾಡ್ಕೋಬೇಡಿ. ನನಗೆ ಈ ಬುದ್ಧಿವಾದ ಹೇಳೋರು ಯಾರು ಇರಲಿಲ್ಲ, ನನಗೆ ಈ ರೀತಿ ಅರ್ಥ ಮಾಡಿಸೋರು ಇರ್ಲಿಲ್ಲ, ಅದಕ್ಕೆ ನಾನು 15 ವರ್ಷ ತಗೊಂಡೆ. ನಿಮಗೆ ಷರತ್ತಿದ್ದಾನೆ, ನಿಮಗೆ ಷರತ್ ಅರ್ಥ ಮಾಡಿಸ್ತಿದ್ದಾನೆ, ಕನ್ನಡದಲ್ಲಿ ಬಂದಿದ್ದಾರೆ, ಕನ್ನಡದಲ್ಲಿ ಮಾತಾಡ್ತಿದ್ದಾನೆ, ನಿಮ್ಮ ಆಡು ಭಾಷೆಯಲ್ಲಿ ಮಾತಾಡ್ತಿದ್ದಾನೆ, ಅದನ್ನ ಅರ್ಥ ಮಾಡ್ಕೊಳ್ಳಿ, ಅದನ್ನ ತಿಳ್ಕೊಳ್ಳಿ ಅಂತ. ಅದಕ್ಕೆ ನಾನು ಇದನ್ನ ಉಚಿತವಾಗಿ ಇಟ್ಬಿಟ್ಟಿದ್ದೀನಿ. ಯಾರು ಏನು ಎಂಟ್ರಿ ಟಿಕೆಟ್ ಕೊಡೋದು ಬೇಡ, ಇಲ್ಲ, ಬನ್ನಿ, ಕಲೀರಿ, ತಿದ್ದುಪಡಿ ಮಾಡ್ಕೊಳ್ಳಿ, ನಾವೆಲ್ಲರೂ ಬೆಳೆಯೋಣ, ನಾನು ಬೆಳಿತೀನಿ, ನೀವು ಬೆಳೀರಿ, ಈ ವಿದ್ಯಾನ ಎಲ್ಲರಿಗೂ ಹಂಚೋಣ. ಯಾಕಂದ್ರೆ ಇಡೀ ದಾನದಲ್ಲಿ ಶ್ರೇಷ್ಠವಾದ ದಾನ ವಿದ್ಯಾದಾನ. ಯಾಕಂದ್ರೆ ಅನ್ನ ಗಿನ್ನ ರಕ್ತದಾನ ಎಲ್ಲವೂ 4 ದಿನ 5 ದಿನ 6 ದಿನ ಖಾಲಿ ಆಗ್ಬಿಡುತ್ತೆ. ಬಟ್ ವಿದ್ಯಾದಾನ ಇದೆ ಅಲ್ಲ, ಯುಗಗಳು ಕಳೆದ್ರೇನು ಆ ವಿದ್ಯೆ ಖಾಲಿ ಆಗಲ್ಲ. ಮಕ್ಕಳು ಮರಿ ಮೊಮ್ಮಕ್ಕಳಿಗೂ ಅದು ಲಾಭ ಆಗುತ್ತೆ. ಸೊ ಇವತ್ತು ಅಂತ ಪಾಠ ಹೇಳ್ಕೊಡೋದಕ್ಕೆ ಹೋಗ್ತಾ ಇದೀನಿ. ಸರ್ ಅದೆಂತ ಸರ್, ಮರಿ ಮೊಮ್ಮಕ್ಕಳಿಗೂ ಈ ಪಾಠ ಯೂಸ್ ಆಗುತ್ತಾ? ಖಂಡಿತ ಯೂಸ್ ಆಗುತ್ತೆ. ನೀವ್ ಹೇಳಿ, ಕೊನೆಯಲ್ಲಿ ಹೇಳಿ, ಈ ಕ್ಲಾಸ್ ಮುಗಿದ್ಮೇಲೆ ಕೊನೆಯಲ್ಲಿ ನೀವ್ ಹೇಳಿ, ಸರ್ ಇದು ಮರಿ ಮೊಮ್ಮಕ್ಕಳಿಗೂ ಯೂಸ್ ಆಯ್ತಾ ಇಲ್ಲ ಅಂತ. ಸೊ ಈ ತಪ್ಪು ಏನು ನಾವು ಮಾಡ್ತೀವಲ್ಲ, ಆ ತಪ್ಪೇ ನಮ್ಮ ದುಶ್ಮನ್ ಆಗ್ಬಿಟ್ಟಿರುತ್ತೆ. ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ, ಬಿಸ್ನೆಸ್ ಮಾಡ್ಬೇಕಾದ್ರೆ ನೆಸೆಸಿಟಿಗೂ ಮೀರಿ ಅಡ್ವೈಸ್ ಗಳನ್ನ ಮಾಡ್ತಾರೆ. ಅಂದ್ರೆ ಅವಶ್ಯಕತೆಗೂ ಮೀರಿ, ಅವರ ಸಾಧನೆ ಇಲ್ಲದೆ ಮಾಡ್ತಾರೆ. ಈಗ ನೋಡಿ, ಈಗ ನಾನು ಬಂದ್ಬಿಟ್ಟು, ಸರ್ ನಿಮಗೆ ನಾನು ಒಲಿಂಪಿಕ್ ಅಲ್ಲಿ ಹೇಗೆ ಓಡ್ಬೇಕು ಅಂತ ಹೇಳ್ಕೊಡ್ತೇನೆ ಅಂತ ಹೇಳಿದ್ರು. ಸೊ ಆ ಮಾತನ್ನ ನೀವು ನಂಬಿ ನನಗೆ ಚಪ್ಪಾಳೆ ಹೊಡಿತಿದ್ದೀರಿ. ನನ್ನ ಮಾತನ್ನ ಕಟ್ಟಿಕೊಂಡು ನೀವು ಒಲಿಂಪಿಕ್ ಅಲ್ಲಿ ಷರತ್ತಿನ ಮಾತನ್ನ ಕಟ್ಟಿಕೊಂಡು ತಯಾರಿ ನಡೆಸ್ತಿದ್ದೀರಿ ಅಂದ್ರೆ, ಈ ಪ್ರಪಂಚದಲ್ಲಿ ನಿಮ್ಮಂತ ಮುಟ್ಟಾಳರು ಯಾರು ಇಲ್ಲ ಅಂತ. ಯಾಕಂದ್ರೆ ಶರತ್ ಯಾವತ್ತೂ ಒಲಿಂಪಿಕ್ ಹೋಗಿಲ್ಲ, ಒಲಿಂಪಿಕ್ ಅಲ್ಲಿ ಗೆದ್ದಿಲ್ಲ, ಒಲಿಂಪಿಕ್ ಅಲ್ಲಿ ಸೋತು ಇಲ್ಲ. ಶರತ್ತಿಗೆ ಒಲಿಂಪಿಕ್ ಅಂದ್ರೆ ಗಂಧ ಗಾಳಿನೂ ಗೊತ್ತಿಲ್ಲ. ಅಂತನ ಹತ್ರ ನೀವು ಟ್ರೈನಿಂಗ್ ತಗೊಂತಿದ್ರ ಒಲಿಂಪಿಕ್ ಇಂದು ಅಂದ್ರೆ, ನೀವು ಉದ್ಧಾರ ಆಗ್ತೀರಾ ಜೀವನದಲ್ಲಿ? ಒಲಿಂಪಿಕ್ ಅಲ್ಲಿ ಆಗಲ್ಲ. ಸೊ ಶರತ್ ಹತ್ರ ಏನ್ ಟ್ಯಾಲೆಂಟ್ ಇದೆ? ಶರತ್ 20 ವರ್ಷ ನೇರ ಮಾರುಕಟ್ಟೆಯಲ್ಲಿ ಕರೆದಿದ್ದಾನೆ, ಬಿಸ್ನೆಸ್ ಟ್ರೈನರ್ ಆಗಿದ್ದಾನೆ. ಸೊ 20 ವರ್ಷದ ಟ್ರೈನಿಂಗ್ ಅನುಭವ ಬಿಸ್ನೆಸ್ಸಿನಲ್ಲಿ ಇದೆ, ಜೀವನದ ಅನುಭವ ಇದೆ, ಆಧ್ಯಾತ್ಮಿಕದ ಅನುಭವ ಇದೆ. ಇದನ್ನ ಶರತ್ನಿಂದ ತಗೊಂತೀನಿ ಅಂದ್ರೆ ಮೀನಿಂಗ್ಫುಲ್ ಆಗಿರುತ್ತೆ. ಇವತ್ತು ಎಷ್ಟೋ ಜನ
ನೆಟ್ವರ್ಕ್ ಮಾರ್ಕೆಟಿಂಗ್ ನ ಗಂಧ ಗಾಳಿ ಗೊತ್ತಿಲ್ಲ, ಅವ್ರು ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಟ್ರೈನಿಂಗ್ ಕೊಡ್ತೀನಿ ಅಂತಾರೆ. ನೀವು ಚಪ್ಪಳೆ ಹೊಡಿತಾನೆ ಇದ್ದೀರಾ, ಟ್ರೈನಿಂಗ್ ತಗೊಂತಾನೆ ಇದ್ದೀರಾ. ಅವ್ರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೇ ಗೊತ್ತಿಲ್ಲ ಪಾಪ. ಅದು ಅವ್ರ ತಪ್ಪಲ್ಲ ಸ್ನೇಹಿತರೆ, ಇದು ನಿಮ್ಮ ತಪ್ಪು. ಇದನ್ನ ನೀವು ಸಂಶೋಧನೆ ಮಾಡ್ಕೋಬೇಕು, ಇದನ್ನ ನೀವು ತಿಳ್ಕೋಬೇಕು ಮೊದಲು. ಸೊ ನೀವಿಲ್ಲಿ ಏನ್ ತಪ್ಪು ಮಾಡ್ತಿದ್ದೀರಾ ಅಂತಂದ್ ಹೇಳಿದ್ರೆ, ಜೀವನದಲ್ಲೂ ಮತ್ತೆ ಬಿಸ್ನೆಸ್ ನಲ್ಲಿ ನೀವು ಮಾಡ್ತಾ ಇರುವಂತಹ ದೊಡ್ಡ ತಪ್ಪು ಏನು ಅಂತಂದ್ ಹೇಳಿದ್ರೆ, ಅವಶ್ಯಕತೆ ಇರೋಗಿನ ಜಾಸ್ತಿ ಮಾತಾಡ್ತಿದ್ದೀರಾ, ಹಾಗೂ ಯಾರ ಜೊತೆಯಲ್ಲಿ ಹೇಗೆ ಮಾತಾಡ್ಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ. ಇವತ್ತು ಅದನ್ನ ಕಲಿಸೋದಕ್ಕೆ ಬಂದಿದ್ದೀನಿ. ನನಗೂ ಗೊತ್ತಿರ್ಲಿಲ್ಲ. ನನಗೆ ಇವೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದ್ಮೇಲೆ ಈ ಡೈಲಾಗ್ಗಳು ಹೊರಗಡೆ ಬರ್ತಾ ಇದಾವೆ. ಇವೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ನೀವೆಷ್ಟು ಅದೃಷ್ಟವಂತರು. ನಾಳೆ ಆಗೋದು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಅಂದ್ರೆ ನಾಳೆ ಎಕ್ಸಾಮಿಗೆ ಏನೇನ್ ಬರ್ತಾ ಇದೆ ಈಗಲೇ ಕ್ವಶನ್ ಪೇಪರ್ ಔಟ್ ಮಾಡ್ತಾ ಇದ್ದೀನಿ ನಾನು. ಅದಕ್ಕೆ ನಾನು ಹೇಳಿದೆ, ಜೀವನದಲ್ಲಿ ನಡೆದಿದ್ದು, ನಡೀತಾ ಇರೋದು ಹಾಗೂ ಮುಂದೆ ನಡೆಯೋದ್ರ ಬಗ್ಗೆ ಇವತ್ತಿನ ಟಾಪಿಕ್. ಸೊ ಏನಾಗುತ್ತೆ, ಒಂದು ಚಿಕ್ಕ ಕತೆ ಹೇಳ್ತೀನಿ. ಆ ಕತೆ ಮುಖಾಂತರ ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ. ತುಂಬಾ ಅದ್ಭುತವಾಗಿದೆ ಕತೆ. ಸ್ವಲ್ಪ ಗಂಭೀರವಾಗಿ ಕೇಳಿ ಈ ಕತೆ ಎಷ್ಟು ಇಂಪಾರ್ಟೆಂಟ್ ಅಂತ. ಒಂದು ಊರಲ್ಲಿ ದೊಡ್ಡ ಆಸ್ಥಾನ, ಒಬ್ಬ ದೊಡ್ಡ ರಾಜ ಇರ್ತಾನೆ. ಆ ರಾಜನ ಆಸ್ಥಾನ ತುಂಬಾ ಅದ್ಭುತವಾಗಿ ನಡೀತಾ ಇರುತ್ತೆ. ಸೊ ಆ ರಾಜನಿಗೆ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ರಾಜರೇ, ಒಂದು ಅದ್ಭುತವಾದಂತ ಕುದುರೆ ಇದೆ. ಆ ಕುದುರೆ ಮಾರಾಟಕ್ಕಿದೆ. ಆ ಕುದುರೆಯ ಮೈಕಟ್ಟು, ಆ ಕುದುರೆಯ ಬಣ್ಣ, ಆ ಕುದುರೆಯ ಕಣ್ಣು, ಆ ಕುದುರೆಯ ಓಟ, ಹಾರ್ಸ್, ಅದರ ಓಟ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ರಾಜ ಹೇಳ್ತಾನೆ, ಅಂತ ಕುದುರೆನ? ಸೊ ಎಷ್ಟು ಚೆನ್ನಾಗಿದೆ, ತರಿಸಿ ಮಹಾಮಂತ್ರಿಗಳೇ ಅಂತ ಹೇಳ್ತಾನೆ. ಅರ್ಥ ಆಯ್ತಲ್ಲ? ಸೊ ಮಹಾಮಂತ್ರಿಗಳು ಏನ್ ಮಾಡ್ತಾರೆ, ಅದನ್ನ ಒಂದು ಬೇರೆ ರಾಜ್ಯದಿಂದ ಆ ಕುದುರೆಯನ್ನ ತರಿಸಿ ಆ ರಾಜನ ಎದುರುಗಡೆ ನಿಲ್ತಾರೆ. ಆ ರಾಜ ಆ ಕುದುರೆಗೆ ಮನಸ್ಸು ಸೋತು ಬಿಡ್ತಾನೆ. ಅಷ್ಟು ಎತ್ತರ, ಅಷ್ಟು ಅದ್ಭುತವಾದಂತ ಅದರ ಬಾಲ, ಕೂದಲು, ಅದರ ಕಣ್ಣು, ಓಕೆ, ಅದರ ಓಟ ಮಿಂಚಿನಂಗಿರುತ್ತೆ. ಅಷ್ಟು ಸ್ಪೀಡ್ ಆಗಿ ಓಡ್ತಾ ಇರುತ್ತೆ. ಅದ್ರ ಮೈಕಟ್ಟು, ಬಣ್ಣ ನೋಡ್ಬಿಟ್ಟು ರಾಜ ತುಂಬಾ ಫಿದಾ ಆಗ್ಬಿಡ್ತಾನೆ. ಹೇಳ್ತಾನೆ, ಮಂತ್ರಿ ಅವರೇ, ನನಗೆ ಈ ಕುದುರೆ ಬೇಕು, ಎಷ್ಟೊತ್ತಿದ್ರು ಅಂತ. ಸೊ ಮಹಾರಾಜರು ಆ ಕುದುರೆನ ಖರೀದಿ ಮಾಡ್ತಾರೆ. ತುಂಬಾ ಹಣ ಕಟ್ತಾರೆ. ತುಂಬಾ ಹಣ ಕಟ್ಬಿಟ್ಟು ಆ ಕುದುರೆನ ಖರೀದಿ ಮಾಡ್ತಾರೆ. ಅದನ್ನ ದಿನ ಕುದುರೆ ಸವಾರಿ ಮಾಡ್ತಾ ಇರ್ತಾರೆ. ರಾಜ್ಯದ ಎಲ್ಲ ಆಸ್ಥಾನಗಳಿಗೆ ಅವರು ತಿರುಗ್ತಾ ಇರ್ತಾರೆ. ಆ ಕುದುರೆಯಲ್ಲಿ ಬಹಳಷ್ಟು ಯುದ್ಧಗಳನ್ನ ಗೆಲ್ತಾರೆ. ಹಾಗೆ ಅವರ ಆ ಕುದುರೆ ಮೇಲೆ ಹೋಗ್ತಾ ಇರೋ ಗಂಭೀರತೆ, ಆ ಕುದುರೆ ಮೇಲೆ ಕೂತ್ರೆ ಅವರಿಗೆ ಸಿಗುವಂತ ಮರ್ಯಾದೆ ಬೇರೆ ಇರುತ್ತೆ. ಈಗ ನಾವ್ ಹೇಳ್ತೀವಲ್ಲ, ಬೆಂಚ್ ಕಾರ್ ಇದೆ, ಆಡಿ ಕಾರ್ ಇದೆ ಅಂತ. ಅವಾಗ್ಲ ಕಾಲದಲ್ಲಿ ಅದು ಹೌದಲ್ವಾ? ಆ ಕುದುರೆಗೆ ಅವಾಗೆಲ್ಲ ಆಡಿ, ಬೆಂಜು, ಓಕೆ, ಆ ತರ. ಸೊ ಇದು ನಡೀತಾ ಇರುತ್ತೆ. 1 ವರ್ಷ 2 ವರ್ಷ ಕಳೆಯುತ್ತೆ ಸ್ನೇಹಿತರೆ. ಆ ಕುದುರೆಯಿಂದ ಅವರು ತುಂಬಾ ಹೆಸರನ್ನ ವಾಸಿ ಆಗುತ್ತೆ. ಸೊ ಒಂದೊಂದು ದಿನ ಕಳಿಬೇಕಾದ್ರೆ ಆ ಕುದುರೆ ಕಟ್ಟುವಂತ ಜಾಗದಲ್ಲಿ ಈ 2-3 ವರ್ಷದಲ್ಲಿ, ಈ 5 ವರ್ಷದಲ್ಲಿ ಹಲವಾರು ಜನ ಪರಿಚಯ ಆಗ್ಬಿಟ್ಟಿರ್ತಾರೆ ಆ ಕುದುರೆಗೆ. ಯಾರು ಅಂತಂದ್ ಹೇಳಿದ್ರೆ, ಅದೇ ಕುದುರೆ ಪಕ್ಕದಲ್ಲಿರುವಂತಹ ಕೋಳಿ ಮರಿನೂ ಅಲ್ಲೇ ಕಟ್ತಾ ಇರ್ತಾರೆ. ಅದೇ ಕುದುರೆ ಪಕ್ಕದಲ್ಲಿರುವಂತಹ ಏನಂತಾರೆ, ಕೋಳಿ ಮತ್ತೆ ಕುರಿಯನ್ನು ಕೂಡ ಅದರ ಕುದುರೆಯ ಪಕ್ಕದಲ್ಲೇ ಕಟ್ತಾ ಇರ್ತಾರೆ. ಆ ಕುರಿ, ಗೋಟ್ ಅನ್ಬೋದು, ಅದು ಮೇಕೆ ಅಂತಾರಲ್ಲ, ಅದನ್ನು ಕೂಡ ಅಲ್ಲೇ ಕಟ್ತಾ ಇರ್ತಾರೆ. ಅದೇ ರೀತಿಯಾಗಿ ಹಲವಾರು ಬೇರೆ ಬೇರೆ ಕುದುರೆಗಳು ಕೂಡ ಅದ್ರ ಪಕ್ಕದಲ್ಲಿ ಕಟ್ತಾ ಇರ್ತಾರೆ. ಇವರೆಲ್ಲ ಫ್ರೆಂಡ್ ಆಗ್ಬಿಟ್ಟಿರ್ತಾರೆ. ಸೊ ಒಬ್ಬರನ್ನ ಬಿಟ್ಟು ಒಬ್ರು ಇರೋದಿಲ್ಲ. ನೈಟ್ ಎಲ್ಲ ಮಾತಾಡ್ಕೊಂತ ಇರ್ತಾರೆ, ಹರಟೆ ಹೊಡಿತಾ ಇರ್ತಾರೆ. ಆ ಕುದುರೆನೆ ಅವ್ರಿಗೆಲ್ಲ ಒಂಥರ ಹೀರೋ, ಲೀಡರ್, ಲಾರ್ಜ ಇದ್ದಾಗೆ. ಸೊ ಕೋಳಿ ಒಂಥರ ಜೋಕ್ ಮಾಡ್ತಾ ಇರತ್ತೆ, ಕುರಿ ಒಂಥರ ಜೋಕ್ ಮಾಡ್ತಾ ಇರತ್ತೆ, ಬೇರೆ ಬೇರೆ ಕುದುರೆಗಳೆಲ್ಲ ಜೋಕ್ಸ್ ಮಾಡ್ತಾ ಇರ್ತವೆ, ಎಂಜಾಯ್ ಮಾಡ್ತಾ ಇರ್ತವೆ. ಸೊ ಹೀಗೆ ಕಾಲ ಕಳೀತಾ ಇದ್ದಾಗೆ ಆ ಕುದುರೆಗೆ ಒಂದು ದಿನ ಏನಾಗ್ಬಿಡುತ್ತೆ ಅಂದ್ರೆ, ತುಂಬಾ ವಿಪರೀತ ಆದಂತಹ ಬೆನ್ನು ನೋವು, ಕೈಕಾಲು ನೋವು, ತಲೆನೋವು, ಜ್ವರ, ಎಕ್ಸೆಟ್ರಾ 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 ಸ್ಟಾರ್ಟ್ ಆಗುತ್ತೆ. ಸೊ ರಾಜ ತುಂಬಾ ಬೇಜಾರಾಗ್ಬಿಡ್ತಾನೆ. ನನ್ನ ಪ್ರೀತಿಯ ಕುದುರೆಗೆ ಹಿಂಗ್ ಆಯ್ತಲ್ಲಪ್ಪ ದೇವ್ರೆ, ಯಾಕೆ ಹಿಂಗ್ ಮಾಡ್ದ ಇವನು ಅಂತಂದೇಳಿ ಎಲ್ಲಾ ವೈದ್ಯರು, ಕುದುರೆ ನೋಡೋ ವೈದ್ಯರಿಗೆಲ್ಲ ಕರೆಸ್ತಾರೆ. ಸೊ ಎಲ್ಲಾ ರಾಜ್ಯದಿಂದ ದೊಡ್ಡ ದೊಡ್ಡ ವೈದ್ಯರು ಬರ್ತಾರೆ. ಆ ಕುದುರೆ ಗುಣ ಮಾಡೋದಕ್ಕೆ ಆಗೋದಿಲ್ಲ.
ಸೊ ರಾಜನು ಕೂಡ ಒಂಥರ ಮೆಂಟಲಿ ವೀಕ್ ಆಗ್ಬಿಟ್ಟಿರ್ತಾನೆ. ಕುದುರೆ ಹಿಂಗಾಗ್ಬಿಡ್ತಾನೆ ಅಂತ ಊಟನೇ ಬಿಟ್ಬಿಟ್ಟಿರ್ತಾನೆ ರಾಜ. ಲಿಟ್ರಲಿ ಊಟನೇ ಬಿಟ್ಬಿಟ್ಟಿರ್ತಾನೆ. ನನಗೆ ಊಟ ಬೇಡ, ಏನು ಬೇಡ, ಕುದುರೆ ಆರಾಮಾದ್ರೆ ಸಾಕು ಅಂತ. ಸೊ ಎಂತ ಘಟಾನುಘಟಿಗಳು ವೈದ್ಯರು ಬರ್ತಾರೆ. ಯಾವ ವೈದ್ಯರು ಬಂದ್ರು, ಯಾರು ಬಂದ್ರು, ಏನ್ ಮಾಡಿದ್ರು ಆ ಕುದುರೆನ ವ್ಯವಸ್ಥೆ ರೆಡಿ ಮಾಡೋದಕ್ಕಾಗಲ್ಲ. ಸೊ ಕೋಳಿ ಅದಕ್ಕೆ ಹೇಳ್ತಾ ಇರತ್ತೆ, ಕುದುರೆ ನೀನ್ ಆರಾಮಾಗ್ತೀಯ ಕಣೋ, ನೀನ್ ಚೆನ್ನಾಗಾಗು ಅಂತ ಮೋಟಿವೇಶನ್ ಮಾಡ್ತಾ ಇರತ್ತೆ. ಕುದುರೆ ಹೇಳುತ್ತೆ, ನನ್ನ ಜೀವ ಹೋಯ್ತು, ಇನ್ನು ನಾನು ಉಳಿಯೋದಿಲ್ಲ ಅಂತ. ಕುರಿ ಹೇಳ್ತಾ ಇರತ್ತೆ, ಕಮಾನ್ ಕುದುರೆ, ನಿನ್ ಕೈಯಲ್ಲಿ ಆಗತ್ತೆ, ನೀನ್ ಮಾಡಬಲ್ಲೆ, ಎದ್ದಳು, ಮತ್ತೆ ಮೊದ್ಲಂಗ ಆಗು, ಓಡು ಅಂತ ಹೇಳ್ತಾ ಇರತ್ತೆ. ಸೊ ಅಕ್ಕಪಕ್ಕದಲ್ಲಿರೋ ಎಲ್ಲಾ ಕುದುರೆಗಳು ಕೂಡ ಅದಕ್ಕೆ ಕೋರಸ್ ಹಾಡ್ತಾ ಇರ್ತಾರೆ, ಮೋಟಿವೇಶನ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಈ ಅಕ್ಕಪಕ್ಕದಲ್ಲಿರೋ ಕುದುರೆಗಳು ಮಾತಾಡೋದು ನೋಡ್ಬಿಟ್ಟು ಕೋಳಿ ಮತ್ತೆ ಕುರಿ ಅದನ್ನ ಮೋಟಿವೇಶನ್ ಮಾಡ್ತಾ ಇರ್ತವೆ. ಈ ಬೇರೆ ಕುದುರೆಗಳು ಈ ರಾಜ ಕುದುರೆಗೆ ಮೋಟಿವೇಶನ್ ಮಾಡೋದನ್ನ ಕೇಳ್ಬಿಟ್ಟು ಕುರಿ ಮತ್ತೆ ಕೋಳಿ ಎರಡು ಅವ್ರಿಗಿನ ಜಾಸ್ತಿ ಮೋಟಿವೇಶನ್ ನಾವು ಮಾಡೋಣ ಅಂತ. ಈಗ ಸ್ವಲ್ಪ ಜನ ಮಾಡ್ತಾರೆ, ನಿಮ್ಮ ಅಪ್ಲೈನು ಮೋಟಿವೇಶನ್ ಮಾಡ್ತಿರ್ತಾರೆ, ಟ್ರೈನಿಂಗ್ ತಗೊಂತಿರ್ತಾರೆ, ಗೆಟಿಂಗ್. ಆಗ ನೀವೇನ್ ಮಾಡ್ತೀರಾ, ಅವ್ರಿಗಿನ ಜಾಸ್ತಿ ನಾವು ಮಾಡೋಣ ಮೋಟಿವೇಶನ್ ಅಂತ ಹೇಳಿ ನೀವು ಸುಳ್ಳು ತಾರಾ ತೆಗಡಿ ಮೋಟಿವೇಶನ್ ಏನೇನೋ ಮಾಡಕ್ ಹೋಗ್ಬಿಡ್ತೀರಾ. ನಿಮಗೆ ಟ್ರೈನಿಂಗ್ ಇರಲ್ಲ, ನಿಮಗೆ ಆ ಕಂಪನಿ ಬಗ್ಗೆ ಗೊತ್ತೂ ಇರಲ್ಲ, ಆ ಕಂಪನಿಯಲ್ಲಿ ಬಿಸ್ನೆಸ್ ಹೆಂಗ್ ಬರುತ್ತೆ ಅಂತ ಗೊತ್ತಿರಲ್ಲ, ಆ ಕಂಪನಿಯಲ್ಲಿ ಇನ್ಕಮ್ ಯಾವ ರೀತಿ ಬರುತ್ತೆ ಅಂತಾನೂ ಗೊತ್ತಿರಲ್ಲ. ಹಾ ಬರುತ್ತೆ ಬರುತ್ತೆ, ದುಡ್ಡು ಬರುತ್ತೆ, ಹಾ ತಿಂಗಳ ತಿಂಗಳ ಬರುತ್ತೆ, ಹಾ ಬರುತ್ತೆ ಬರುತ್ತೆ, ಹಾ ಇಬ್ರಿಗೆ ಸೇರಿಸಿ, ಹಾ ಇಬ್ರಿಗೆ ಸೇರಿಸಿದ್ರು ಬರುತ್ತೆ ಬರುತ್ತೆ, ಈ ಪ್ರಾಡಕ್ಟ್ಸ್ ಅಂದ್ರೆ ಹಾ ಪ್ರಾಡಕ್ಟ್ಸ್ ಅಂದ್ರೆ ಆರಾಮಾಗ್ತೀರಾ ಆರಾಮಾಗ್ತೀರಾ, ಮಾಡಿ ಮಾಡಿ ಮಾಡಿ. ಸೊ ಈ ರೀತಿ ನಡೀತಾ ಇರುತ್ತೆ. ಇದನ್ನೇ ಈ ಬಿಸ್ನೆಸ್ ಅಲ್ಲಿ ನಾವು ಮಾಡೋ ದೊಡ್ಡ ತಪ್ಪು.